ಒಂದು ಪರ್ವತ ಕೇವಲ ಕಲ್ಲಿನ ರಾಶಿ ಅಲ್ಲ ಕಣ್ರಿ, ಅದು ಮಳೆಯ ಕಾರ್ಖಾನೆ, ಅದು ಭೂಗರ್ಭದ ನೀರಿನ ಟ್ಯಾಂಕು, ಅದು ಸಾವಿರಾರು ಜೀವಿಗಳ ಮನೆ. ಪರ್ವತ ಹೋದರೆ ಮಳೆ ಮಾದರಿ ಬದಲಾಗುತ್ತೆ ಕಣ್ರಿ. ಕಾಡು ಕೇವಲ ಆಮ್ಲಜನಕ ಕೊಡೋದಿಲ್ಲ, ಮೋಡ ಸೆಳೆಯುತ್ತೆ, ಮಳೆ ಹಿಡಿದಿರುತ್ತೆ, ಭೂಮಿಯಲ್ಲಿ ನೀರು ಸಂಗ್ರಹಿಸುತ್ತೆ, ತಾಪಮಾನ ನಿಯಂತ್ರಿಸುತ್ತೆ. ಆದ್ರೆ ನಾವು ಏನ್ ಮಾಡ್ತಿದ್ದೇವೆ? ಮರ ಕಡಿದು ಕಾಂಕ್ರೀಟ್ ಕಾಡು ನಿರ್ಮಿಸ್ತಾ ಇದ್ದೇವಲ್ರಿ. ಮೊದಲ ಶತ್ರು ಯಾರು ಅಂತಂದ್ರೆ ಹುಲಿ ಅಲ್ಲ ರೀ, ಆನೆಯೂ ಅಲ್ಲ, ಹಾವು ಅಲ್ಲ, ಮನುಷ್ಯ ಕಣ್ರಿ. ಭೂಮಿಯ ಮೇಲೆ ಬದುಕುವ ಯಾವುದೇ ಜೀವಿ ತನ್ನ ಮನೆಯನ್ನೇ ನಾಶ ಮಾಡೋದಿಲ್ಲ, ಆದ್ರೆ ಮನುಷ್ಯ ಮಾತ್ರ ತನ್ನ ಬದುಕಿನ ಮೂಲವಾದ ಕಾಡು, ನದಿ, ಪರ್ವತ ನಾಶ ಮಾಡ್ತಿದ್ದಾನೆ. ಸ್ನೇಹಿತರೆ ನಮಸ್ಕಾರ, ನಾನು ಶ್ರೀಪತಿ ಹೆಗಡೆ ಹತ್ತರಡಿ. ನನ್ನೆಲ್ಲ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ. ಬದುಕು ಅಂದ್ರೆ ಕಷ್ಟನೂ ಬರುತ್ತೆ, ಸುಖನೂ ಇರುತ್ತೆ. ಸಮಚಿತ್ತದಲ್ಲಿ ಸ್ವೀಕರಿಸಬೇಕು. ಕಷ್ಟ ಬಂತು, ಬದುಕೋದು ಹೇಗೆ, ಮುಂದೆ ಏನ್ ಮಾಡೋದು, ದಾರಿಯ ಕಾಣಿಸೋಲ್ಲ ಅಂತ ಮನುಷ್ಯರ ಹಾಗೆ ಆತ್ಮಹತ್ಯೆ ಮಾಡಿಕೊಳ್ಳುವಷ್ಟು ವೀಕ್ ಮೈಂಡ್ ಅಲ್ಲ, ಅದು ಮರ ಕಣ್ರಿ. ಅದಕ್ಕೆ ಬದುಕುವ ಹಕ್ಕಿದೆ, ಆದರೆ ಸಾವು ಕೋರ್ಟ್ ಕೊಟ್ಟ ದಯಾಮರಣ ತೀರ್ಪಲ್ಲ, ಪ್ರಕೃತಿ ನಿರ್ಧರಿತ ಅಂತ್ಯ. ಇದೇನು ಬದುಕು, ಸುಸೈಡು, ಪ್ರಕೃತಿ ಅಂತಿದ್ದೀನಿ ಅಂದ್ಕೊಂಡ್ರ? ಎಸ್ ಗೆಳೆಯರೆ, ಇದು ಅಚ್ಚರಿಯಾದರೂ ಸತ್ಯ. ಸಾವನ್ನ ಗೆಲ್ಲೋಕೆ ಆಗದಿದ್ದರೂ ತನ್ನ ವಂಶ ಬೆಳೆಸುತ್ತೆ. ಪೂರ್ವಿಕರು ಫಲವತ್ತತೆ ಕಂಡು ಹವಾಮಾನ ರಿಸಲ್ಟ್ ನಿರ್ಧರಿಸ್ತಾ ಇದ್ರು. ಅಪರೂಪಕ್ಕೆ ಫಲ ಕೊಟ್ಟಿತ್ತು ಅಂದ್ರೆ ಬರ ಖಂಡಿತ, ಇನ್ನು ಖಚಿತ ಅಂದಾಜು ಮಾಡ್ತಿದ್ರು. ಈ ಜೀವಿ ಭೂಮಿ ಮೇಲೆ ಕಾಣಿಸ್ಕೊಂಡ್ರೆ ಅದು ಮಳೆ ಮಾಪನ, ಕಣ್ಮರೆಯಾದ್ರೆ ಅನಾವೃಷ್ಟಿಯ ಅಳತೆಗೋಲು. ಜೂನ್ ಮುಕ್ಕಾಲ್ ಭಾಗ ಕಳೆದ್ರು ಬಿರು ಬೇಸಿಗೆ, ಅಲ್ಲೋ ಇಲ್ಲೋ ಒಂದೆರಡು ಹನಿ ಸುರಿಸಿ ಮತ್ತೆಲ್ಲಿಗೂ ಹಾರಿ ಹೋಗುವ ತುಂಡು ಮೋಡಗಳು. ವಾರಕ್ಕೆ ಮಳೆ ಹೋಗಿಲ್ರಿ, ಬೇಡಿಕೊಂಡರು ವರ್ಷನ ನಮ್ಮ ಮನಸ್ಸು ಕರಗ್ತಾ ಇಲ್ವಲ್ರಿ. ಮಳೆ ಏನು, ಎಂತ, ಎಷ್ಟು ಎನ್ನುವುದು ಹವಾಮಾನ ಇಲಾಖೆ ಹೇಳಿದ್ರೆ ಪ್ರಕೃತಿಗೆ ಮಳೆ ಅಳೆಯುವ ಮಾಪನ ಆಗಿತ್ತು ರೀ. ನಾನು ನಿಮ್ಮ ಮುಂದೆ ತೆರೆದಿಡೋಕೆ ಹೊರಟಿದ್ದು ನೇರಳೆ ಮರದ ಕತೆ. ಬಿದಿರು ಭತ್ತ ಬಿಟ್ಟ ಸ್ಟೋರಿ, ಇರುವೆಯ ನೇಚರ್. ಗೆಳೆಯರೇ, ಮತ್ತೆ ಕೆತ್ತಡ ನೋಡ್ಕೊಂಡು ಬರೋಣ ಬನ್ನಿ. ಅದೆಂತ ಅಪಸವ್ಯಾರಿ. ಹೆಚ್ಚು ಫಲ ಬಿಟ್ಟರೆ ಸಮೃದ್ಧಿ, ಆದರೆ ನೇರಳೆ ಮರದಲ್ಲಿ ಹಣ್ಣು ಹೆಚ್ಚಾದರೆ ಬರಗಾಲ. ಇದು ಕಾಗಕ್ಕ ಗುಬ್ಬಕ್ಕ ಕಥೆಯಲ್ಲ, ಹಿಂದಿನವರ ಮಳೆಯ ಕೋಷ್ಟಕ. ಬಿದಿರು ಭತ್ತದ ರಹಸ್ಯ ಬರ, ಪ್ರಕೃತಿಯ ಎಚ್ಚರಿಕೆ. ನೇರಳೆ ಮರ, ಬಿದಿರು ಭತ್ತ, ಇರುವೆ ಹೇಳುವ ಬರಗಾಲದ ಸೂಚನೆ ನೀಡುವ ಸೈನ್ಸಿಸ್ಟ್ ಕಾಣ್ರಿ. ಪ್ರಕೃತಿ ಮುಂಚೆಯೇ ಎಚ್ಚರಿಕೆ ಕೊಡುತ್ತಾ. ನೇರಳೆ ಹಣ್ಣು, ಇರುವೆಗಳು ಮತ್ತು ಬಿದಿರು ಭತ್ತ ಹಿಂದಿನವರ ಮಾತು ನಿಜವ ಅಥವಾ ಅಜ್ಜಿ ಪುರಾಣವ? ಅಲ್ಲ, ಬದಲಾಗುವ ಭವಿಷ್ಯವ. ಪೂರ್ವಿಕರ ಜ್ಞಾನ ವರ್ಸಸ್ ವಿಜ್ಞಾನವ? ಗೊತ್ತಿಲ್ಲ ಕಾಣ್ರಿ. ಈ ವರ್ಷ ನೇರಳೆ ಮರದಲ್ಲಿ ಗೊಲ್ಲೆ ಹಣ್ಣು. ಹಿಂದೆಯೂ ನೇರಳೆ ಹಣ್ಣು ಬಿಡುತ್ತಿತ್ತು, ಹೇಳೋರಿಲ್ಲ ಕೇಳೋರಿರಲಿಲ್ಲ. ನೇರಳೆ ಹಣ್ಣು ಸೀಸನ್ ನಲ್ಲಿ ಹಾಡಿ ಕಾಡಿಗೆ ಹೋದವರು ಮರದ ಸುತ್ತ ಬಿದ್ದ ಹಣ್ಣು ಎತ್ತಿ ತಿಂದು ಮನೆಗೆ ಬಂದ ನಂತರ ಹೊರಬಿಟ್ಟು ನೇರಳೆ ಹಣ್ಣಿನ ಬಣ್ಣ ಅಂಟಿಸಿಕೊಂಡ ನಾಲಿಗೆ ತೋರಿಸಿ ಕಿಸಕ್ ಅಂತಿದ್ರು. ಯಾವತ್ತು ನೇರಳೆ ಹಣ್ಣು ಶುಗರ್ಗೆ ಮೊದ್ದು ಅಂದ್ರು ಬಂತು ನೋಡಿ ರಾಜಯೋಗ. ಅಷ್ಟೇ ಆಗಿದ್ರೆ ತೊಂದರೆ ಎಲ್ಲೆಲ್ಲೋ ಏನು, ಬೀಜ ಕೂಡ ಮೊದಲಿಗೆ ಮದ್ದಾಗುತ್ತೆ ಅಂದ್ರು ನೋಡಿ ಬೀಜವೂ ನಾಪತ್ತೆ. ಇದರ ಪರಿಣಾಮ ನೇರಳೆ ಮರದ ಸಂಖ್ಯೆ ಇಳಿಕೆ. ಅದೇನೇ ಇರಲಿ, ಆದರೆ ಬರಗಾಲ ಬರುತ್ತೆ ಅಂತ ನಮ್ಮ ಹಿರಿಯರು ಯಾವ ಮಾನದಂಡದಲ್ಲಿ ಬರುತ್ತೆ ಅಂತ ನಂಬಿದ್ದರು, ಅದು ಈ ವರ್ಷ ಮತ್ತಷ್ಟು ಗಟ್ಟಿಯಾಗ್ತದೆ. ಇರುವೆಗಳು, ಮರಗಳು ಮತ್ತು ಪ್ರಕೃತಿ ಹೇಗೆ ಹವಾಮಾನದ ಬದಲಾವಣೆ ಮುಂಚೆ ಗ್ರಹಿಸುತ್ತಾ. ಜನಪದ ಜ್ಞಾನ, ಪರಿಸರ ವಿಜ್ಞಾನ, ಮಹಾಕಾವ್ಯಗಳ ಉಲ್ಲೇಖ, ವಿದೇಶಿಯರ ನಂಬಿಕೆ, ಪ್ರಕೃತಿ ಅಂದರೆ ವಿಜ್ಞಾನಕ್ಕೂ ಮೀರಿದ ಅಚ್ಚರಿ ಅಲ್ವೇನ್ರಿ? ಗೆಳೆಯರೇ, ಗಣಿಗಾರಿಕೆ, ಅರಣ್ಯ ಮತ್ತು ಬೆಟ್ಟಗಳ ನಾಶ, ಪರಿಸರ ಬದಲಾವಣೆ ಮಳೆಯ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಂತ ವಿಜ್ಞಾನ ಹೇಳಿದರೆ, ಹಿಂದಿನವರು ಅದೇ ಉದ್ದೇಶದಿಂದ ಪ್ರಕೃತಿಯ ಸಂರಕ್ಷಣೆ ಮಾಡ್ತಾ ಬಂದರು. ಪೂರ್ವಿಕರ ಜ್ಞಾನ ಮತ್ತು ಆಧುನಿಕ ವಿಜ್ಞಾನ ಇಲ್ಲಿ ಹೊಂದಾಣಿಕೆ ಆಗುತ್ತೆ. ನೇರಳೆ ಮರ ಹೆಚ್ಚು ಹಣ್ಣು ಬಿಡೋದು ಸಂತೋಷದ ವಿಷಯವಲ್ಲ ಅಂತ ವಿಜ್ಞಾನನೂ ಹೇಳುತ್ತೆ. ಬಿದಿರು ಬಿಟ್ಟ ಭತ್ತ, ಇರುವೆ ಪ್ರಕೃತಿಯ ಮುನ್ಸೂಚನೆಗಳ ಹಿಂದೆ ರಹಸ್ಯ ಅಡಗಿದೆ. ಬಿದಿರು ಭತ್ತ ಬಿಟ್ಟರೆ ಬರಗಾಲ ಬರುತ್ತೆ ಅಂತ ಹಿರಿಯರು ಹೇಳ್ತಾ ಇದ್ರು. ಅದು
ಮೂಢನಂಬಿಕೆ ಆಗಿರುವೆ ನಿಜವೂ ಹೌದು. ಬಿದಿರು ಭತ್ತ ಬಿಟ್ಟು ಹುಷಾರಂತ ಎಚ್ಚರಿಸ್ತಾ ಇದ್ದಾರೆ. ಈ ವರ್ಷ ನೇರಳೆ ಹಣ್ಣು ವಿಪರೀತ. ಹಾಗಾದ್ರೆ ಪ್ರಕೃತಿ ನಮಗೆ ನೀಡ್ತಿರುವ ಸಂದೇಶ ಏನು? ಮಳೆ ಕಡಿಮೆ ಆಗ್ತಾ ಇರೋದು ನೋಡಿದ್ರೆ ಸತ್ಯ ಅನಿಸೋದಿಲ್ವೇನ್ರಿ? ಒಬ್ಬ ಮನುಷ್ಯ ಬದುಕೋಕೆ ಕನಿಷ್ಠ ಅಂದ್ರೆ 20% ಕಾಡು ಬೇಕು. ಆದರೆ ನಮ್ಮಲ್ಲಿ ಅದರ ಪ್ರಮಾಣ 3%. ಮರಮಟ್ಟು, ಬೇರು, ಭೂಮಿ ಆಳಕ್ಕೆ ಇಳಿದು ಬೇಕಾದ ನೀರಿನ ಪೋಷಕಾಂಶ ಇರಿಸಿಕೊಳ್ಳುತ್ತೆ. ಆದರೆ ಮಳೆ ಮುನ್ಸೂಚನೆ ಮರಗಳಿಗೆ ಬೇಗ ತೆರೆದು ತಾನಳಿದರೂ ವಂಶವಾಹಿನಿ ಉಳಿಸಲು ಹೆಚ್ಚು ಹೆಚ್ಚು ಹಣ್ಣು ಬಿಡುತ್ತಾ. ಚಿಪ್ಪೊಡೆದು ಟಿಸಿಲು, ರಂಬೆ, ಕೊಂಬೆ, ಚಿಗುರು ಬಿಟ್ಟು ಈ ಎನರ್ಜಿ ವೇಸ್ಟ್ ಮಾಡೋ ಬದಲು ಹಣ್ಣಿನ ಕಡೆ ಹೆಚ್ಚು ಗಮನ ಕೊಡುತ್ತಾ. ಈ ವರ್ಷ ನೀರಲ್ಲೇ ಹೆಚ್ಚು ಹಣ್ಣು ಬಿಡೋಕೆ ಕಾರಣ ಹೆಚ್ಚಿನ ಎನರ್ಜಿ ವ್ಯಯವಾಗಿ ಫೋಲಾಗಿ ಹೋಗುವ ಬದಲು ಹಣ್ಣು ಬಿಟ್ಟು ಸಂತಾನೋತ್ಪತ್ತಿಗೆ ಒತ್ತು ಕೊಡುತ್ತೆ. ಅದೆಂತ ತ್ಯಾಗಮಯ ರೀ! ಮಾನವನಲ್ಲಿರದ ಗುಣ ಮರಕ್ಕೆ ಅದೆಂತ ನಿಸ್ವಾರ್ಥಿ. ಹಿಂದಿನವರ ಬರ, ಮಳೆ ಕಡಿಮೆ ಆಗೊಂದು ಪರಿಸರದಿಂದ ಅಳಿತಾ ಇದ್ರು. ಹಾಗೆ ಇರುವೆಗಳಿಂದಲೂ ಹೆಚ್ಚು ಮಳೆ ಆಗುತ್ತಾ ಕಡಿಮೆ ಇಲ್ಲದನ್ನ ಅಂದಾಜು ಮಾಡ್ತಾ ಇದ್ರು. ಮಳೆ ಹೆಚ್ಚು ಬೀಳುವ ಮುನ್ಸೂಚನೆ ಸಿಕ್ಕರೆ ಇರುವೆ ಭೂಮಿ ಆಳಕ್ಕೆ ಇಳಿದ್ಬಿಡ್ತವೆ. ವಂಶವಾಹಿನಿ ಉಳಿಸಿಕೊಂಡರೆ ಮಳೆಗಾಲದ ಸಮಯದಲ್ಲಿ ಇರುವೆ ಭೂಮಿ ಮೇಲೆ ಹೆಚ್ಚು ಕಾಣಿಸಿಕೊಂಡರೆ ಮಳೆ ಪ್ರಮಾಣ ಕಡಿಮೆ ಎಂಬ ಲೆಕ್ಕಾಚಾರವನ್ನು ನಡೀತಿತ್ತು. ಬಿದಿರು ಭತ್ತ ಕಟ್ಟಿದರೆ ಬರ ಬರುತ್ತೆ ಅನ್ನೋ ನಂಬಿಕೆಯೂ ಇದೆ. ಬಿದಿರಿಗೆ ಕಟ್ಟೆ ಬಂದು ನಾಶ ಆದರೆ ಅದಕ್ಕೂ ಮುನ್ನ ಹೂ ಬಿಟ್ಟು ಭತ್ತ ಕಟ್ಟುತ್ತದೆ ಮುಂದಿನ ಪೀಳಿಗೆಗಾಗಿ. ಈ ವರ್ಷ ಮಾರುಕಟ್ಟೆಯಲ್ಲಿ ಕಾಣುತ್ತಿರುವಷ್ಟು ನೇರಳೆ ಹಣ್ಣು ನಾನು ಕಳೆದ 3 ದಶಕದಲ್ಲಿ ಎಂದೂ ಕಂಡಿಲ್ಲ ರೀ. ನೇರಳೆ ಹಣ್ಣು ಅಕ್ಷರ ಸಹ ರಾಶಿ ರಾಶಿ. ಕಳೆದ ವರ್ಷ ತೀರ ಕಡಿಮೆ ಫಲ ಬಿಟ್ಟಿದ್ದ ಮರಗಳು ನೇರಳೆ ಹಣ್ಣಿಂದ ತುಂಬಿ ನೆಲದ ಮೇಲೆ ಸುರಿತಾ ಇದ್ದಾವೆ. ಫಲ ಬಿಟ್ಟಿದ್ದ ಮರಗಳಲ್ಲಂತೂ ಹಣ್ಣಿನ ಸುರಿಮಳೆಯೇ ಆಗಿದೆ. ಇದು ನಿಖರವಾಗಿ ಏನಾಗ್ತದೆ? ನಮ್ಮ ಅಜ್ಜಿ ಯಾವಾಗಲೂ ಹೇಳ್ತಾ ಇದ್ರು, ಯಾವ ಬೇಸಿಗೆಯಲ್ಲಿ ನೇರಳೆ ಹಣ್ಣು ಹೀಗೆ ರಾಶಿ ರಾಶಿಯಾಗಿ ಬೀಳುತ್ತದೆಯೋ ಆ ವರ್ಷ ಬರಗಾಲ ಬರುತ್ತೆ. ಅಜ್ಜಿ ಹೇಳ್ತಿರುವ ಮಾತು ಈ ವರ್ಷಕ್ಕೆ ಅನ್ವಯಿಸುತ್ತೇನ್ರಿ? ಅಜ್ಜಿಯ ಪಾರಂಪರಿಕ ಜ್ಞಾನ ಸಸ್ಯಶಾಸ್ತ್ರದ ವೈಜ್ಞಾನಿಕ ವಿಶ್ಲೇಷಣೆ ಪ್ರಕಾರ ಸಂಪೂರ್ಣ ಸರಿ ಮತ್ತು ನಿಖರವಾಗಿದೆ. ವಿಜ್ಞಾನದಲ್ಲಿ ಈ ರೋಚಕ ಮತ್ತು ಅಷ್ಟೇ ಆಘಾತಕಾರಿ ಪ್ರಕ್ರಿಯೆಗೆ ಮಾಸ್ಟಿಂಗ್ ಅಥವಾ ಸ್ಟ್ರೆಸ್ ಪ್ರೋಟೀನ್ ಅಂತ ಕರೀತಾರ್ರಿ. ನೇರಳೆ ತನ್ನನ್ನು ಮುಗಿಸಿಕೊಂಡು ಗರಿಷ್ಠ ಹಣ್ಣು ಕೊಡುವ ಕೊನೆಯ ಪ್ರಯತ್ನ ಕೆಲವೊಮ್ಮೆ ಸುಸೈಡ್ ಪ್ರೋಟೀನ್ ಅಥವಾ ಬಂಪರ್ ಕ್ರಾಪ್ ಅಂತಲೂ ಕರೀತಾರೆ. ಸರ್ವೈವಲ್ ಇನ್ಸ್ಟಿಂಕ್ಟ್ ಅಂದ್ರೆ ಅಸ್ತಿತ್ವದ ಹೋರಾಟ. ಪ್ರಕೃತಿ ಪರಿಸರ ಉಳಿಸಿಕೊಳ್ಳುವ ಟರ್ಮಿನಲ್ ಆಫ್ ದ ಸ್ಪೇಸಿಸ್ ನಿಯಮ. ಮರಕ್ಕೆ ಭೂಮಿಯೊಳಗಿನ ನೀರಿನ ಅಭಾವ ಅನಿಸಲು ಪ್ರಾರಂಭಿಸಿದಾಗ ಅಥವಾ ಹವಾಮಾನದಲ್ಲಿ ದೊಡ್ಡ ಬದಲಾವಣೆ ಆಗಲಿದೆ ಎಂಬ ಸೂಚನೆ ಸಿಕ್ಕಾಗ ಮರ ರಕ್ಷಣಾತ್ಮಕ ಮೂಡಿಗೆ ಹೋಗ್ಬಿಡುತ್ತೆ ಕಣ್ರಿ. ಅಂದ್ರೆ ಡಿಫೆನ್ಸ್ ಮೂಡಿಗೆ ಹೋಗುತ್ತೆ. ಮರ ಅಂದಾಜು ಮಾಡುತ್ತೆ, ಬಹುಶಃ ಮುಂದಿನ ದಿನಗಳಲ್ಲೇ ಬದುಕೋದು ಕಷ್ಟ ಆಗ್ಬೋದು. ಆಗ ತನ್ನನ್ನು ಉಳಿಸಿಕೊಳ್ಳುವ ಬದಲು ತನ್ನ ಪ್ರಜಾತಿ ಭೂಮಿ ಮೇಲೆ ಉಳಿಯಲಿ ಎಂದು ಮರ ತನ್ನ ಸಂಪೂರ್ಣ ಶಕ್ತಿ ಬಳಸಿ ಹಣ್ಣು ತಯಾರಿಸಲು ವಿನಿಯೋಗಿಸುತ್ತೆ ಕಾಣ್ರಿ. ಅಂತಹ ಸಂಘರ್ಷದಲ್ಲಿ ಹೆಚ್ಚು ಹಣ್ಣು ಬಿಡುವ ವರ್ಷದಲ್ಲಿ ಮರವು ಹೊಸ ಚಿಗುರನ್ನು ಬಿಡಲು ನಿಲ್ಲಿಸುತ್ತೆ ಅಥವಾ ರಂಬೆ ಕೊಂಬೆ ಬೆಳೆಸುವುದು ಸಂಪೂರ್ಣವಾಗಿ ನಿಲ್ಲಿಸಿ ಬಿಡುತ್ತೆ. ಯಾಕೆ ಗೊತ್ತಾ? ಹೊಸ ಎಲೆಗೆ ಹೆಚ್ಚು ನೀರು ಬೇಕು, ಹೆಚ್ಚು ಆಹಾರ ಉತ್ಪಾದಿಸುವ ಶಕ್ತಿ ಬೇಕು. ಮರ ಆ ಶಕ್ತಿ ಉಳಿಸಲು ಕೇವಲ ನೇರಳೆ ಹಣ್ಣಿನ ಉತ್ಪಾದನೆಯಲ್ಲಿ ವಿನಿಯೋಗಿಸಿ ಬಿಡುತ್ತೆ ಕಾಣ್ರಿ. ಮನುಷ್ಯರಿಗಿಲ್ಲದ ತ್ಯಾಗಮಯ ಬುದ್ಧಿ ಮರದಲ್ಲಿದೆ ಕಾಣ್ರಿ. ಇದರಿಂದಲೇ ಕಳೆದ ವರ್ಷ ತೀರಾ ಕಡಿಮೆ ಹಣ್ಣು ಬಿಟ್ಟಿದ್ದ ಮರಗಳು ಈ ವರ್ಷ ಪೂರ ಹಣ್ಣನ್ನು ತುಂಬಿ ತುಳುಕಿಸ್ತಾ ಇದ್ದಾಗ ಕಾಣ್ರಿ. ನಮ್ಮ ಪೂರ್ವಿಕರ ಭವಿಷ್ಯ ಮತ್ತು ವಿಜ್ಞಾನ ನಿರೀಕ್ಷಣೆ ಸಂಪೂರ್ಣ ನಿಖರ. ಯಾಕೆ ಅಂದ್ರೆ ಸಸ್ಯಗಳು ಹವಾಮಾನದ ಬದಲಾವಣೆ ಮನುಷ್ಯರಿಗಿಂತ ಬಹಳ ಮುಂಚೆ ಮತ್ತು ಸಂವೇದನಶೀಲವಾಗಿ ಗುರುತಿಸಿ ಬಿಡುತ್ತೆ. ನೇರಳೆ ಮರದ ಆಣಿ ಬೇರು ಅಂದ್ರೆ ಟಾಪ್ ರೂಟ್ ಆಗಿದ್ದು ಭೂಮಿಯ ತೀರ ಆಳದ ಪರದರವರೆಗೆ ಹೋಗುತ್ತೆ ಕಾಣ್ರಿ. ಭೂಗರ್ಭದ ನೀರಿನ ಮಟ್ಟ ವಿಪರೀತ ಕುಸಿದಾಗ ಮಾತ್ರ ಈ ಬೇರುಗಳಿಗೆ ಒತ್ತಡ ವಾಟರ್ ಸ್ಟ್ರೈಟ್ ಅನುಭವಕ್ಕೂ ಬರುತ್ತೆ. ಈ ನೀರಿನ ಒತ್ತಡವೇ ಮುಂದೆ ಬರೋ ಬರಗಾಲದ ಅಥವಾ ತೀವ್ರ ಬೇಸಿಗೆಯ ಸೂಚನೆಯನ್ನ ಮರಗಳಿಗೆ ನೀಡಿಬಿಡುತ್ತೆ. ಮರ ತನ್ನ ಹಣ್ಣನ್ನು ಉತ್ಪಾದಿಸುವ ತನ್ನ ಗಮನವನ್ನು ಕೇಂದ್ರೀಕರಿಸಿ ಬಿಡುತ್ತೆ. ಫಸಲು ಬರುತ್ತದೆಯೋ ಅದು ಪ್ರಕೃತಿಯ ಭವಿಷ್ಯದ ಶುಷ್ಕ ಕಾಲದ ಬಗ್ಗೆ ನೀಡುವ ಎಚ್ಚರಿಕೆಯೋ ಗೊತ್ತಿಲ್ಲ ಕಾಣ್ರಿ. ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ನೇರಳೆ ಮರ ಆತ್ಮಹತ್ಯೆ ಮಾಡಿಕೊಳ್ಳುವುದಿಲ್ಲ, ಬದಲಾಗಿ ಬಲಿದಾನ ಮಾಡುತ್ತೆ ಕಾಣ್ರಿ. ತನ್ನ ಮುಂದಿನ ಪೀಳಿಗೆಗೆ ಜನ್ಮ ನೀಡಲು ಪ್ರಯತ್ನಿಸುತ್ತೇವೆ.
ಪ್ರಕೃತಿ ಈ ಚಕ್ರ ಬೆರಗುಗೊಳಿಸುತ್ತೆ. ಅಜ್ಜಿಯ ತಲೆಮಾರುಗಳ ನಿರೀಕ್ಷೆಗಳ ಮತ್ತು ವಿಜ್ಞಾನ ತತ್ವ ಇಲ್ಲಿ ತಂತೋತಂತ ಜೊತೆ ಕಾಣ್ರಿ. ಈ ವರ್ಷ ನೇರಳೆ ಹಣ್ಣಿನ ಸವಿ ನೋಡಿ ಅದರ ಪ್ರಕೃತಿ ನೀಡಿದ ಬರಗಾಲದ ಸೂಚನೆ ಗಂಭೀರವಾಗಿ ಪರಿಗಣಿಸಿ ನೀರು ಮತ್ತು ಸಂಪನ್ಮೂಲ ಜಾಗೃತಿಯಿಂದ ಬೆಳೆಸುವ ಜವಾಬ್ದಾರಿ ನಮ್ಮದು. ಅದರ ಅಗತ್ಯವೂ ಇದೆ ಕಣ್ರಿ. ಇನ್ನು ನಮ್ಮ ಮಹಾಕಾವ್ಯ ಏನು ಹೇಳ್ತೆ ಅಂದ್ರೆ, ಮಹಾಕಾವ್ಯಗಳಲ್ಲೂ ಪ್ರಕೃತಿಯ ಸೂಚನೆ ಉಲ್ಲೇಖ. ಕುರುಕ್ಷೇತ್ರ ಯುದ್ಧಕ್ಕೂ ಮುನ್ನ ಅನೇಕ ಅಪಶಕನ ಕಾಣಿಸಿಕೊಂಡಿತ್ತು. ಪ್ರಾಣಿಗಳ ವಿಚಿತ್ರ ವರ್ತನೆ, ಪಕ್ಷಿಗಳ ಅಸಹಜ ಕೂಗು, ಋತುಗಳಿಗೆ ಹೊಂದದ ಹವಾಮಾನ, ಇವೆಲ್ಲವನ್ನು ಮಹರ್ಷಿ ವ್ಯಾಸ ಧೃತರಾಷ್ಟ್ರನಿಗೆ ವಿವರಿಸ್ತಾರೆ. ಮಹಾಭಾರತದಲ್ಲಿ ಅದರ ಉಲ್ಲೇಖವೂ ಇದೆ ಕಾಣುತ್ತೆ. ಪ್ರಕೃತಿ ಮಾತನಾಡುತ್ತೆ, ಆದರೆ ಮನುಷ್ಯ ಕೇಳೋದೇ ಇಲ್ಲ. ರಾಮಾಯಣದಲ್ಲೂ ಅರಣ್ಯದ ಮಹತ್ವ ಪದೇ ಪದೇ ಕಾಣುತ್ತೆ. ರಾಮ, ಸೀತೆ ಮತ್ತು ಲಕ್ಷ್ಮಣ ಅರಣ್ಯದಲ್ಲಿ ಜೀವನ 14 ವರ್ಷ ಕಳೀತಾರೆ. ಋಷಿ ಮುನಿಗಳ ಆಶ್ರಮ ಕಾಡಿನ ಮಧ್ಯದಲ್ಲಿ ಇತ್ತು ಕಣ್ರಿ. ಭಾರತೀಯ ಚಿಂತನೆ ಕಾಡನ್ನು ಕೇವಲ ಮರಗಳ ಗುಂಪು ಎಂದು ನೋಡ್ಲಿಲ್ಲ, ಅದನ್ನ ಜೀವದ ಮೂಲ ಅಂತ ಕಂಡಿತು. ಇಂದು ನಾವು ಅದೇ ಕಾಡನ್ನು ನಾಶ ಮಾಡ್ತಿದ್ದೇವೆ. ರಾಮಾಯಣದ ಸಂಜೀವಿನಿ ಬೆಟ್ಟ ಕಾಡಿನ ಅಸ್ತಿತ್ವಕ್ಕೆ ಸಾಕ್ಷಿಯಾಗೋದಿರಲಿಲ್ರಿ. ಮರಗಳಿಗೆ ಇಷ್ಟು ಒತ್ತಡ ಏಕೆ ಬರುತ್ತೆ ಅಂತ ಹೇಳಿದ್ರೆ, ಉತ್ತರ ನಮ್ಮ ಅಭಿವೃದ್ಧಿಯ ಮಾದರಿ. ಪರ್ವತ ಕತ್ತರಿಸಲಾಗುತ್ತೆ, ಗಣಿಗಾರಿಕೆ ನಡೆಯುತ್ತೆ, ಗುಡ್ಡ ಮಾಯವಾಗುತ್ತೆ, ನದಿಗಳ ಮೂಲ ಒಣಗಿ ಹೋಗುತ್ತೆ, ಬತ್ತಿ ಹೋಗುತ್ತೆ. ಒಂದು ಪರ್ವತ ಕೇವಲ ಕಲ್ಲಿನ ರಾಶಿ ಅಲ್ಲ ಕಣ್ರಿ, ಅದು ಮಳೆಯ ಕಾರ್ಖಾನೆ, ಅದು ಭೂಗರ್ಭದ ನೀರಿನ ಟ್ಯಾಂಕು, ಅದು ಸಾವಿರಾರು ಜೀವಿಗಳ ಮನೆ. ಪರ್ವತ ಹೋದರೆ ಮಳೆ ಮಾದರಿ ಬದಲಾಗುತ್ತೆ ಕಣ್ರಿ. ಪರಿಸರ ತಜ್ಞರು ಹೇಳುವಂತೆ ಒಬ್ಬ ಮನುಷ್ಯನ ಆರೋಗ್ಯಕರ ಬದುಕಿಗೆ ಗಣನೀಯ ಪ್ರಮಾಣದ ಹಸಿರು ಅಗತ್ಯ. ಆದರೆ ನಾಗರೀಕರಣ ಮತ್ತು ಅರಣ್ಯ ನಾಶದಿಂದ ಅನೇಕ ಪ್ರದೇಶಗಳಲ್ಲಿ ಹಸಿರು ವಿಸ್ತೀರ್ಣ ಅಪಾಯಕಾರಿ ಮಟ್ಟಕ್ಕೆ ಇಳಿದ್ಬಿಟ್ಟಿದೆ ಕಾಣ್ರಿ. ಈಗಾಗಲೇ ಕಾಡು ಕೇವಲ ಆಮ್ಲಜನಕ ಕೊಡೋದಿಲ್ಲ, ಮೋಡ ಸೆಳೆಯುತ್ತೆ, ಮಳೆ ಹಿಡಿದಿರುತ್ತೆ, ಭೂಮಿಯಲ್ಲಿ ನೀರು ಸಂಗ್ರಹಿಸುತ್ತೆ, ತಾಪಮಾನ ನಿಯಂತ್ರಿಸುತ್ತೆ. ಆದ್ರೆ ನಾವು ಏನ್ ಮಾಡ್ತಿದ್ದೇವೆ? ಮರ ಕಡಿದು ಕಾಂಕ್ರೀಟ್ ನಿರ್ಮಿಸ್ತಾ ಇದ್ದೇವಲ್ರಿ. ನಮ್ಮಲ್ಲಿ ಬಿದಿರು, ಭತ್ತ ಬೆಟ್ಟದ ಬರಗಾಲ ಬರುತ್ತೆ ಎಂಬ ನಂಬಿಕೆ ಬಹಳ ಹಳೆಯದು. ಇದಕ್ಕೆ ಸ್ವಲ್ಪ ವೈಜ್ಞಾನಿಕ ಹಿನ್ನೆಲೆ ಇದೆ. ಬಿದಿರು ಕೆಲವು ಜಾತಿ ಅಂದ್ರೆ 30, 40, 50 ಅಥವಾ 100 ವರ್ಷಗಳಿಗೊಮ್ಮೆ ಹೂ ಬಿಟ್ಟು ಬೀಜ ಕೊಡುತ್ತೆ. ಆ ನಂತರ ಅನೇಕ ಬಿದಿರು ಗಿಡ ಸತ್ತು ಹೋಗುತ್ತೆ. ಆ ಸಂದರ್ಭದಲ್ಲಿ ಇಲ್ಲಿ ಮತ್ತು ಇತರ ಪ್ರಾಣಿಗಳಿಗೆ ಆಹಾರ ಸಿಗುತ್ತೆ. ಬೀಜ ಮುಗಿದ ನಂತರ ಇಲಿಗಳ ಸಂಖ್ಯೆ ಹೆಚ್ಚಾಗಿ ಹೊಲಗಳಿಗೆ ದಾಳಿ ಮಾಡುವುದರಿಂದ ಬೆಳೆ ನಾಶ ಆಗುತ್ತೆ. ಬೆಳೆ ನಾಶ ಬರಗಾಲ ಅಲ್ವಾ? ಇದರಿಂದ ಬರಗಾಲ ಮತ್ತು ಆಹಾರ ಕೊರತೆ ಉಂಟಾಗುತ್ತೆ. ಹೀಗಾಗಿ ಜನರು ಬಿದಿರು, ಭತ್ತ ಇಸಿಕೊಟ್ಟು ಬರಗಾಲ ಅಂತ ನಂಬ್ತಾ ಇದ್ರು. ವಿಶೇಷವಾಗಿ ಈಶಾನ್ಯ ಭಾರತದ ಮಿಜೋರಾಂ ಪ್ರದೇಶದಲ್ಲಿ ಮೋಟಂ ಎಂಬ ಘಟನೆ ಪ್ರಸಿದ್ಧ. ಅದು ಐತಿಹಾಸಿಕ ದಾಖಲೆ ಕೂಡ ಹೌದು. ಬಿದಿರು ಹೂ ಬಿಟ್ಟ ನಂತರ ಇಲಿಗಳ ಸಂಖ್ಯೆ ಹೆಚ್ಚಾಯಿತು, ಬೆಳೆ ನಾಶ ಮಾಡಿದ ದಾಖಲೆಗಳು ಇವೆ. ವಿದೇಶಗಳಲ್ಲೂ ಪ್ರಕೃತಿಯ ಲಕ್ಷಣಗಳಿಂದ ಹವಾಮಾನ ಊಹಿಸುವ ಅನೇಕ ನಂಬಿಕೆಗಳಿದೆ. ಇದು ಭಾರತದಲ್ಲಿ ಇಂಥದ್ದು ನಂಬಿಕೆ, ಮೂಢನಂಬಿಕೆ ಆದ್ರೆ ವಿದೇಶಿಗರು ನಮ್ಮ ಲೆಕ್ಕದಲ್ಲಿ ಬುದ್ಧಿವಂತರಲ್ವಾ, ಅವರು ಇದನ್ನ ನಂಬ್ತಾರೆ ಕಂಡ್ರೆ. ಚೀನಾದ ಗ್ರಾಮೀಣ ಪ್ರದೇಶಗಳಲ್ಲಿ ಕೆಲ ಮರಗಳು ಅಸಾಮಾನ್ಯ ಹೆಚ್ಚು ಹಣ್ಣು ಕೊಟ್ರೆ ಕಠಿಣ ಚಳಿಗಾಲ ಅಥವಾ ಪ್ರತಿಕೂಲ ಹವಾಮಾನ ಬರ್ಬೋದು ಅಂತಾರೆ. ಜಪಾನ್ನಲ್ಲಿ ಬೆಟ್ಟದ ಮರಗಳು ಹೆಚ್ಚು ಬೀಜ ಬಿಡುವುದರ ಅರ್ಥ ಭೂಕಂಪ ಅಥವಾ ಪರಿಸರದ ಬದಲಾವಣೆಯ ಮುನ್ಸೂಚನೆ ಅಂತ ಅಂದ್ಕೊಳ್ತಾ ಇದ್ರು. ವಿಜ್ಞಾನ ಇದನ್ನ ಖಚಿತವಾಗಿರುವುದಿಲ್ಲ, ಆದರೆ ಈ ನಂಬಿಕೆ ಅಂತೂ ಜನಪ್ರಿಯವಾಗಿರೋದಂತೂ ಹೌದು. ಇಂಗ್ಲೆಂಡಿನಲ್ಲಿ ಒಂದು ಹಳೆಯ ಮಾತಿದೆ, ಎ ಹೆವಿ ಆಕ್ರೋನ್ ಇಯರ್ ಮೀನ್ಸ್ ಎ ಹಾರ್ಡ್ ವಿಂಟರ್. ಅಂದ್ರೆ ಓಕ್ ಮರಗಳಲ್ಲಿ ಅಸಾಮಾನ್ಯ ಪ್ರಮಾಣದ ಆಕ್ರೋನ್ ಹಣ್ಣು ತಂದರೆ ಕಠಿಣ ಚಳಿಗಾಲ ಬರಬಹುದು ಎಂಬ ನಂಬಿಕೆ. ಉತ್ತರ ಅಮೆರಿಕ ಸ್ಥಳೀಯ ಮೂಲ ನಿವಾಸಿಗಳು ಇರುವೆ, ಜೇನುನೊಣ, ಅಳಿಲು ಮತ್ತು ಪಕ್ಷಿಗಳ ವರ್ತನೆ ನೋಡಿ ಮಳೆ, ಹಿಮಪಾತ ಅಥವಾ ಬರದ ಮುನ್ಸೂಚನೆಯನ್ನು ಅಂದಾಜು ಮಾಡ್ತಿದ್ರು. ಮಧ್ಯ ಏಷ್ಯಾ ಪರ್ವತ ಪ್ರದೇಶದಲ್ಲಿ ಹಣ್ಣು, ಫಸಲು, ಪಕ್ಷಿಗಳು, ವಲಸೆ ಮತ್ತು ಗಾಳಿ ಮಾದರಿ ಆಧಾರದಲ್ಲಿ ಮೇಲೆ ರೈತರು ಹವಾಮಾನ ಊಹಿಸ್ತಾ ಇದ್ರು. ಕೆಲವೊಮ್ಮೆ ಅದು ಭವಿಷ್ಯದ ಎಚ್ಚರಿಕೆಯೂ ಆಗ್ತಾ ಇತ್ತು. ನೇರಳೆ ಹಣ್ಣಿನ ಪ್ರವಾಹ ಬಹುಶಃ ಪ್ರಕೃತಿಯ ಒಂದು ಮೌನ ರಾಗ. ಕೂಗನ್ನು ಕೇಳಬೇಕು ಅಥವಾ ನಿರ್ಲಕ್ಷಿಸಬೇಕು, ಅದು ನಿಮ್ಮ ಕೈಯಲ್ಲಿದೆ. ಮರ ಉಳಿಸಿ, ನೀರು ಉಳಿಸಿ, ಪ್ರಕೃತಿ ಉಳಿಸಿ. ಯಾಕೆ ಅಂತಂದ್ರೆ ಪ್ರಕೃತಿ ಉಳಿದರೆ ಮಾನವ ಉಳಿತಾನೆ, ಪ್ರಕೃತಿ ಇಲ್ಲದೆ ಮಾನವ ಬದುಕಲಾರ. ಪ್ರಕೃತಿಯ ಮೊದಲ ಶತ್ರು ಯಾರು ಅಂತಂದ್ರೆ ಹುಲಿ ಅಲ್ಲ ರೀ, ಆನೆಯೂ ಅಲ್ಲ, ಹಾವು ಅಲ್ಲ, ಮನುಷ್ಯ ಕಣ್ರಿ. ಭೂಮಿಯ ಮೇಲೆ ಬದುಕುವ ಯಾವುದೇ ಜೀವಿ ತನ್ನ ಮನೆಯನ್ನೇ ನಾಶ ಮಾಡೋದಿಲ್ಲ, ಆದರೆ ಮನುಷ್ಯ ಮಾತ್ರ ತನ್ನ ಬದುಕಿನ ಮೂಲವಾದ ಕಾಡು, ನದಿ, ಪರ್ವತ ನಾಶ ಮಾಡ್ತಿದ್ದಾನೆ.
ಅಭಿವೃದ್ಧಿ ಬೇಕು, ಆದರೆ ಪ್ರಕೃತಿಯ ಕೊಂದು ಮಾಡುವ ಅಭಿವೃದ್ಧಿ ಕೊನೆಯಲ್ಲಿ ಮನುಷ್ಯನನ್ನು ನುಂಗಿ ಹಾಕುತ್ತೆ. ನಮ್ಮ ಅಂತ್ಯವನ್ನ ನಾವೇ ಕಳ್ಕೊಳ್ಬೇಕಾಗ್ತದೆ. ನೇರಳೆ ಮರದ ಹಾಗೆ ಸ್ವಯಂ ಆತ್ಮಹತ್ಯೆ ನಾವು ಮಾಡ್ಕೊಳ್ಬೇಕಾಗುತ್ತೆ ಎನ್ನುವ ಜ್ಞಾನ ನಮ್ಗೆ ಇರ್ಬೇಕಲ್ವಾ. ಇಂದು ನೇರಳೆ ಮರಗಳು ನಮಗೆ ಒಂದು ಸಂದೇಶ ಕೊಡ್ತಾ ಇದೆ, ನಾವು ಅಪಾಯ ಅನುಭವಿಸ್ತಾ ಇದ್ದೇವೆ, ನೀವು ನೋಡದ ಬದಲಾವಣೆ ನಮ್ಮ ಪ್ರೇರಣೆಗಳು ನೋಡ್ತಾ ಇದ್ದೇವೆ, ನೀವು ಕೇಳದ ಎಚ್ಚರಿಕೆ ನಾವು ಹಣ್ಣುಗಳ ಮೂಲಕ ಕೊಡ್ತಾ ಇದ್ದೇವೆ. ಇದು 100ಕ್ಕೆ 100 ಬಲಕಾಲ ಬರುತ್ತೆ ಎಂಬ ಖಚಿತ ಭವಿಷ್ಯವಾಣಿ ಅಲ್ಲ ಇದು, ಆದರೆ ಇದು ಪ್ರಕೃತಿಯ ಗಂಭೀರ ಸೂಚನೆಯೇ ಹೌದು. ಅದನ್ನ ನಿರ್ಲಕ್ಷಿಸುವಂತೆ ಇಲ್ಲ. ಈ ವರ್ಷ ನೀವು ನೇರಳೆ ಹಣ್ಣಿನ ಸಿಹಿಯನ್ನ ಪಡೆದಿರಬಹುದು. ಸಂದೇಶ ಅರ್ಥ ಮಾಡಿಕೊಳ್ಳಿ. ಒಂದು ಮರ ತನ್ನ ಸಂಪೂರ್ಣ ಶಕ್ತಿ ಸಂತತಿ ಉಳಿವಿಗಾಗಿ ಬಳಸುತ್ತಿರುವಾಗ ನಾವು ನಮ್ಮ ಮುಂದಿನ ಪೀಳಿಗೆಗಾಗಿ ಉಳಿಸ್ಕೋಬೇಕಾ ಬೇಡವಾ? ನೀವೇ ಲೆಕ್ಕ ಮಾಡಿ, ನೀವೇ ಅಂದಾಜು ಮಾಡಿ, ನೀವೇ ನಿರ್ಧಾರ ಮಾಡಿ. ಒಂದು ಹಣ್ಣು ನಮಗೆ ಕೇವಲ ರುಚಿ ಕೊಡೋದಿಲ್ಲ ರೀ. ಹಿರಿಯರ ಪ್ರಕೃತಿ ಜ್ಞಾನ ಮೂಢನಂಬಿಕೆಯ ಅಥವಾ ಪ್ರಕೃತಿ ಅಚ್ಚರಿಯ? ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟವಾದ್ರೆ ಮೀಡಿಯಾ ಫೋಕಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಹಾಗೂ ಶೇರ್ ಮಾಡೋದು ಮರಿಬೇಡಿ. ಇನ್ನೊಂದು ಹೊಸ ವಿಷಯದೊಟ್ಟಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯ ತನಕ ನಮಸ್ಕಾರ. ಜೈ ಕರ್ನಾಟಕ, ಜೈ ಹಿಂದ್.